ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಫುಡ್ ಲವರ್ಸ್ ಆಗಿದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಬೆಸ್ಟ್ ರೆಸ್ಟೋರೆಂಟು ಚೆನ್ನಾಗಿ ತುಂಬ ಮೆನು ಐಟಮ್ಸ್ ಇರುವಂತಹ ಡಿಫ್ರೆಂಟ್ ವೆರೈಟಿ ಫುಡ್ ಏನಾದ್ರು ನೀವು ತಿನ್ನಬೇಕು ಅಂದರೆ ವೀಕ್ಷಕರೇ, ರಾಜಾಜಿನಗರ ಸುತ್ತಮುತ್ತಲು ನೀವೇನಾದ್ರು ಹುಡುಕ್ತಾ ಇದ್ದರೆ ಈ ಸಾಯಿ ಸೊಗಡು ಅಂತ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಇರೋದು ವೀಕ್ಷಕರೇ. ಈ ಸಾಯಿ ಸೊಗಡಿಗೆ ಪ್ರತಿಯೊಬ್ಬರು ಭೇಟಿ ನೀಡಲೇಬೇಕು ವೀಕ್ಷಕರೇ. ಏನೇನು ಸ್ಪೆಷಲ್ ಇದೆ ಅಂದರೆ, ನಾವು ಒಂದಿನ ಹೋಗಿದ್ವಿ, ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ. ಇದರಲ್ಲಿ ಡಿಫ್ರೆಂಟ್ ವೆರೈಟಿ ನೀವು ಇದುವರೆಗೂ ತುಂಬ ಜನ ಟ್ರೈ ಮಾಡಿರಲ್ಲ ಅಂಥ ವೆರೈಟೀಸ್ ಆಫ್ ಫುಡ್ನ ನೀವು ನೋಡ್ಬೋದು. ಇನ್ನೊಂದು ಏನಂದರೆ ವೀಕ್ಷಕರೇ, ಇದರಲ್ಲಿ ಸರ್ವಿಸಸ್ಸು ಕೂಡ ಇದೆ. ನೀವು ಸೆಲ್ಫ್ ಸರ್ವಿಸ್ ಕೂಡ ತಗೋಬೋದು, ಅಥವಾ ಇಲ್ಲಾಂದರೆ ನೀವು ಬಾಳೆದೆಲೆ ಊಟನಾದ್ರು ಟ್ರೈ ಮಾಡ್ಬೋದು ವೀಕ್ಷಕರೇ. ಆ ಬಾಳೆದೆಲೆ ಊಟನೇ ಒಂದು ವಿಶೇಷ ವೀಕ್ಷಕರೇ. ಇಲ್ಲಿ ಏನಕ್ಕೆ ಅಂದರೆ, ಆ ಬಾಳೆದೆಲೆ ಊಟನ ನೀವು ಇಲ್ಲಿ ಡಿಫ್ರೆಂಟ್ ಫೆಸ್ಟಿವಲ್ ಹಬ್ಬದ ಊಟ ಮಾಡ್ತಾರಲ್ಲ, ಆ ಥರ ಹಬ್ಬದ ಊಟದ ಥರ ತಯಾರಿ ಮಾಡ್ತಾರೆ ವೀಕ್ಷಕರೇ. ಒಂದು 20+ ನಿಮಗೆ ಅಥವಾ 25+ ವೆರೈಟೀಸು ಆ ಬಾಳೆದೆಲೆ ಊಟದಲ್ಲಿ ಕೊಡ್ತಾರೆ. 2 ಥರ ಇದೆ ಅದರಲ್ಲಿ. ಅನ್ಲಿಮಿಟೆಡ್ ಬಾಳೆದೆಲೆ ಊಟ, ಅದು ನಿಮಗೆ 399 ಪರ್ ಪರ್ಸನ್ ಇರುತ್ತೆ ವೀಕ್ಷಕರೇ. ಅದರಲ್ಲದೆ ನಿಮಗೇನಾದರೂ ಕಿಡ್ಸಿಗೆ ಹೋದರೆ 299+ GST ಇರುತ್ತೆ. ಬಟ್ ನೀವೇನಾದರೂ ಬರೀ ಬಾಳೆದೆಲ್ಲ ಫುಲ್ ಮೀಲ್ಸ್ ಊಟ ಮಾಡಬೇಕು ಅಂದರೆ 200 ರೂಪೀಸ್ ಪ್ಲಸ್ GST ಇರುತ್ತೆ ವೀಕ್ಷಕರೇ. ತುಂಬ ಚೆನ್ನಾಗಿ ತುಂಬ ವೆರೈಟಿ ಆಫ್ ಫುಡ್ ವೀಕ್ಷಕರೇ. ನೀವೇನಾದ್ರು ಮಾನ್ಸೂನಲ್ಲಿ ಏನಾದ್ರು ಹೋದರೆ, ಮಳೆಗಾಲದಲ್ಲಿ ಹೋದರೆ ಇದು ಮಳೆಗಾಲದ ಊಟ, ಮುಂಗಾರು ಮಳೆ ಊಟ. ಮತ್ತು ನಿಮಗೆ ಹಬ್ಬದ ಊಟದಲ್ಲಿ ಗಣೇಶ ಚತುರ್ಥಿ ಬಂತು ಅಂದರೆ ಆ ಒಂದು ಮಂತು, ಓಣಂ ಬಂತು ಅಂದರೆ ಓಣಂ ಒಂದು ಅಂತಲ್ಲಿ, ದೀಪಾವಳಿ ಬಂತು ಅಂದರೆ ದೀಪಾವಳಿಗೆ ಒಂದು ಸಪ್ರೇಟಾಗಿ ಒಂದು 10-15 ದಿನ ಡಿಫ್ರೆಂಟ್ ವೆರೈಟೀಸ್ ಆಫ್ ಇದು ಮಾಡಿ ನೀವು ನೋಡ್ಬೋದು. ನಾನೆಲ್ಲ ಪಿಕ್ಚರು ಇದೆಲ್ಲ ಹಾಕಿದ್ದೀನಿ ಇಲ್ಲಿ. ಎಷ್ಟು ವೆರೈಟೀಸ್ ಆಫ್ ಫುಡ್ಡು ನಾರ್ತ್ ಕರ್ನಾಟಕ ಕಸಿನ್ಸ್ ಥರ ಎಲ್ಲ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ. ಪ್ರತಿಯೊಂದು ಸಿಗುತ್ತೆ. ಪ್ರೈಸ್ ವೈಸು ನೀವು ನಾರ್ಮಲ್ ಹೋಟೆಲಿಗೆ ಹೋದರೆ ಇದಕ್ಕೊಂದು ಸ್ವಲ್ಪ ಕಾಸ್ಟ್ಲಿನೇ ಇರ್ಬೋದು. ನಾರ್ಮಲಾಗಿ ನಿಮಗೆ ರೋಟಿ 80 ರೂಪಾಯಿ ಸಿಗಿರೆ ಇಲ್ಲಿ 100 ರೂಪಾಯಿ ಸಿಗುತ್ತೆ ವೀಕ್ಷಕರೇ. ಹಾಗೆಯೇ ಏನೇ ನೀವು ಆಂಬಿಯನ್ಸು ಮತ್ತು ತುಂಬ ಜನಕ್ಕೆ ಆಂಬಿಯನ್ಸ್ ಆಗಲಿ ಕೂತ್ಕೊಳಕ್ಕಾಗಲಿ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಮೆಟ್ರೋ ಸ್ಟೇಷನ್ ಇಳಿದ ಕೆಳಗಡೆ ಬಂದ ತಕ್ಷಣ ಆ ಫುಡ್ ಕೊಡು, ಒಂದು ಸೈಡು ಸರ್ವಿಸಸ್ ಇರುತ್ತೆ, ಇನ್ನೊಂದು ಸೈಡು ಸೆಲ್ಫ್ ಸರ್ವಿಸು ಮತ್ತು ಬಾಳೆದೆಲೆ ಊಟ ಇದೆ ವೀಕ್ಷಕರೇ. ಅಲ್ಲಿ ನೀವು ಕೂತ್ಕೊಬೋದು. ಅಷ್ಟು ಚೆನ್ನಾಗಿ ಕಾಫಿ ಕುಡ್ಕೊಳಕ್ಕೆ, ಒಂದು ಕ್ಲೀನಾಗಿ ಕೂತ್ಕೊಳಕ್ಕೆ ಒಂದು ಇದ್ರ ಥರ ಇದ್ರಲ್ಲಿ ಮಾಡಿದ್ದಾರೆ ಕಲ್ಲಲ್ಲಿ. ಅಷ್ಟು ಚೆನ್ನಾಗಿದೆ. ಮತ್ತು ತುಂಬ ಕ್ರೌಡೆಡ್. ಆ್ಯಕ್ಚುಲಿ ನಾವು ಹೋದ ದಿನಂತೂ ತುಂಬ ವೀಕೆಂಡ್ಗಳು ಹೋಗಿದ್ದು, ತುಂಬ ಕ್ರೌಡೆಡ್ ಇತ್ತು. ಅದರಲ್ಲಿ ನೋಡಿ ಎಷ್ಟು ಈ ಬಾಳೆದೆಲೆದಲ್ಲಿ ಎಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ಆ್ಯಕ್ಚುಲಿ. ಇದೊಂದು ಇದು ನಾರ್ತ್ ಇಂಡಿಯನ್ ಥಾಲಿ ಆಗಲಿ, ಸೌತ್ ಇಂಡಿಯನ್ ಥಾಲಿ ಆಗಲಿ, ಬಾಳೆದೆಲೆ ಊಟ ಇವೆಲ್ಲ ಇದೆಯಲ್ಲ, ಇವೆಲ್ಲ ನಾರ್ತ್ ಇಂಡಿಯನ್ ಥಾಲಿ ಮತ್ತು ಸೌತ್ ಇಂಡಿಯನ್ ಥಾಲಿ 200. ಅದರಲ್ಲೂ ಕೂಡ ನಿಮಗೆ ಒಂದು 10-15+ ಇದು ಐಟಮ್ಸ್ ಬರುತ್ತೆ. ಅದಲ್ಲದೆ ನಿಮಗೆ ಏನಾದ್ರು ಬಾಳೆದೆಲೆ ಊಟ ನೀವು ಟ್ರೈ ಮಾಡ್ತೀರಾ ಅಂದರೆ ಅನ್ಲಿಮಿಟೆಡ್ ಇರುತ್ತೆ. ಟ್ರೈ ಮಾಡಿ ವೀಕ್ಷಕರೇ. ಅಲ್ಲಿ ಏನಾದ್ರು ನೀವು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದರೆ ನಾರ್ಮಲಾಗಿ ಬೇರೆ ರೆಸ್ಟೋರೆಂಟಿಗೆ ಹೋಗ್ದಲೆ ಈ ರೆಸ್ಟೋರೆಂಟ್ಗಳಿಗೆ ಹೋದರೆ ಪೈಸಾ ವಸೂಲು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ತುಂಬ ವೆರೈಟೀಸ್ ಆಫ್ ಇದು ನಿಮಗೆ ನೋಡ್ಬೋದು. ಸ್ವೀಟು ಗೀಟು ಪ್ರತಿಯೊಂದು ಕಪ್ಗಳಲ್ಲಿ ಎಲ್ಲದರಲ್ಲೂ ಕೊಡ್ತಾರೆ ವೀಕ್ಷಕರೇ. ಅಷ್ಟು ಚೆನ್ನಾಗಿ ಇದನ್ನು ಇಲ್ಲಿ ಅಷ್ಟು ಚೆನ್ನಾಗಿ ಫುಡ್ಗಳನ್ನೂ ಕೂಡ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಒಂದು ಸೈಡ್ ನೋಡಿ, ಈ ಸೈಡ್ ಸರ್ವಿಸು, ಈ ಸೈಡು ಮಿಡ್ಲಲ್ಲಿ ಸೆಲ್ಫ್ ಸರ್ವಿಸು, ಅದ್ರ ಪಕ್ಕದಲ್ಲಿ ಬಾಳೆದೆಲೆ ಊಟ. ಹಾಗೆ ತುಂಬ ಜನ ಯೂಟ್ಯೂಬ್ಗಳು ವೀಡಿಯೋನೂ ಕೂಡ ಮಾಡ್ತಾಯಿದ್ರು. ಇದ್ರ ಬಗ್ಗೆ ತುಂಬ ವೀಡಿಯೋನೂ ಮಾಡಿದ್ದಾರೆ. ಸಾಯಿ ಸೊಗಡು ಅಂತ ರಾಜಾಜಿನಗರ ಮೆಟ್ರೋದಲ್ಲಿ ಇರೋದು. ನೋಡಿ, ಇಲ್ಲೆಲ್ಲ ಮೆನು ಐಟಮ್ಸು ಏನೇನಿದ್ದಾವೆ ಅಂತೆಲ್ಲ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಇದರಲ್ಲೇ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಯಾರ್ಯಾರು ಫುಡ್ ಲವರ್ಸ್ ಇರ್ತಾರೆ ಅವರಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಎಷ್ಟು ವೆರೈಟೀಸು, ಯಾವ್ಯಾವ ಥರ ಪ್ರತಿಯೊಂದು ಒಂದು 25-30+ ವೆರೈಟೀಸೇ ಇರ್ತವೆ ಒಂದೊಂದು ಟೈಮಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಫುಡ್ ಬಗ್ಗೆ ನಾನೆಲ್ಲ ತಿಳಿಸ್ಕೊಡೋಣ. ಯಾರು ಇಂಟ್ರೆಸ್ಟ್ ಇದ್ದಾರೋ, ಅದು ತುಂಬ ಜನ ಫುಡ್ ಲವರ್ಸ್ ಇದ್ದೇ ಇರ್ತಾರೆ. ತುಂಬ ಜನ ಒಳ್ಳೊಳ್ಳೆ ಫುಡ್ಡು ಒಳ್ಳೊಳ್ಳೆದು ಹುಡುಕ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ನೀವು ಯಾರೇ ಒಂದು ರಾಜಾಜಿನಗರದ ಹತ್ರ ಬೆಸ್ಟ್ ಫುಡ್ಡು ಈ ಥರ ಇದು ಮುಂಗಾರು ಮಳೆ ಊಟ ಅಂತೆ, ಹಬ್ಬದ ಊಟಗಳು, ಡಿಫ್ರೆಂಟ್ ಹಬ್ಬದ ಊಟಗಳು ಮತ್ತು ಎಲ್ಲ ಥರದ ಥಾಲಿಗಳನ್ನು ನೀವೇನಾದ್ರು ಟ್ರೈ ಮಾಡಬೇಕು ಅಂದರೆ ಈ ಸಾಯಿ ಸೊಗಡಿಗೆ ನೀವು ಭೇಟಿ ನೀಡಿ ಇಲ್ಲಿ ಫುಡ್ನ ಸವಿರುಚಿಯನ್ನು ಸವಿಲೇಬೇಕು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬ ನನ್ನ ವೀಕ್ಷಕರಿಗೆ, ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ರೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.